ಎಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮ ಮುಳಬಾಗಿಲು ತಾಲೂಕು ಒಕ್ಕಲಿಗರ ಸಂಘದಿಂದ ನಮ್ಮ ಡಿ.ಕೆ. ಶಿವಕುಮಾರ್ಗೆ ಅಭಿನಂದನೆ ಸಲ್ಲಿಸಬೇಕಂತ ಎಲ್ಲ ಸೇರಿದ್ದೀವಿ. ಸೊ ಈ ಮುಖ್ಯಮಂತ್ರಿ ಆಗಬೇಕು ಅಂದರೆ ತುಂಬ ಕಷ್ಟಪಟ್ಟಿದ್ದಾರೆ, ತುಂಬ ಕೋಪಿಷ್ಟ ಅಂಥವರು. ಆ ದೇವರು ಅದೇನು ಬುದ್ಧಿ ಕೊಟ್ಟರೆ ಏನೋ ತುಂಬ ತಾಳ್ಮೆ ಕೊಟ್ಟಿದ್ದಾರೆ. ಇವತ್ತು ಮುಖ್ಯಮಂತ್ರಿ ಆಗಬೇಕು ಅಂದ್ರೆ ಆ ತಾಳ್ಮೆಯಿಂದನೇ ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ಏಕೆಂದರೆ 7ನೇ ತರಗತಿಯಿಂದ ಅವರು ಬೆಳೆದು ಬಂದಿರೋರು, ತುಂಬ ಕಷ್ಟಪಟ್ಟು ಬಂದಿದ್ದಾರೆ. ದೇವರು ಅವ್ರಿಗೆ ಒಳ್ಳೇದು ಮಾಡಲಿ, ಎಲ್ಲ ಸಮುದಾಯಕ್ಕೂ ಒಳ್ಳೇದು ಮಾಡಲಿ, 2 ವರ್ಷ ಒಳ್ಳೆ ಹೆಸರು ತಗೊಳ್ಳಿ, ಮುಂದಕ್ಕೂ ಡಿ.ಕೆ. ಶಿವಕುಮಾರ್ ಆಗಬೇಕು ಅಂತ ಒಳ್ಳೆ ಹೆಸರು ಇರಲಿ ಅಂತ ನಾವು ಅವ್ರ ಬಗ್ಗೆ ಒಂದೆರಡು ಮಾತು ಹೇಳ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಪದವಿ ಸ್ವೀಕಾರ ಮಾಡೋದಕ್ಕೆ ಅವರ ಪ್ರಾಮಾಣಿಕ ಮತ್ತು ನಿಷ್ಠೆ ಮತ್ತು ನಂಬಿಕೆ ಅವನ್ನು ತಳಪಾಯ ಹಾಕ್ಕೊಂಡು ಆತನು ರಾಜಕೀಯವಾಗಿ ಬೆಳೆದುಕೊಂಡು ಬಂದಿರ್ತಕ್ಕಂಥ ವ್ಯಕ್ತಿ. ಈ ಪದವಿ ಬರಬಾರ್ದು ಅಂತ ಕೂಡ ವಿರೋಧ ಮಾಡೋರು ಕೂಡ ಎಷ್ಟೋ ಚುಚ್ಚು ಮಾತಾಡಿದ್ರು ಆತನು ರಿಯಾಕ್ಟ್ ಮಾಡಲಿಲ್ಲ, ಯಾರಿಗೂ ಏನೂ ರಿಯಾಕ್ಟ್ ಮಾಡಲಿಲ್ಲ. ನಮ್ಮ ಕೆಲಸ ಏನು, ನಮ್ಮ ಕೆಲಸದಲ್ಲಿ ನಾವು ಮಾಡೋಣ, ಇದು ನಿಷ್ಠೆಯಿಂದ ಆತನು ಕಷ್ಟಪಟ್ಟಿದ್ದಕ್ಕೆ ಫಲ ಸಿಕ್ಕಿದೆ ಅಂತ ಹೇಳ್ಬೋದು. ಹಾಗೆ ಅವರು ಸರ್ವಧರ್ಮಗಳಿಗೂ ಬೆಲೆ ಕೊಡ್ತಾರೆ. ನಮ್ಮ ಸಮುದಾಯನೇ ಮೊದಲು ಕೆಂಪೇಗೌಡ ಆದಿಯಿಂದ ಡಿ.ಕೆ. ಇದು H.D. ಕುಮಾರಸ್ವಾಮಿಯಿಂದ ಹಿಡಿದು ದೇವೇಗೌಡರಿಂದ ಹಿಡಿದು ಯಾರೇ ಆಗಲಿ ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ದವರು ಸರ್ವ ಧರ್ಮಗಳಿಗೆ, ಸರ್ವ ಜಾತಿಗಳಿಗೂ, ಸರ್ವ ಪಕ್ಷಿಗಳಿಗೂ ಗೌರವವನ್ನು ನೀಡಿದ್ದಾರೆ ಅಂತ ಹೇಳ್ಬಿಟ್ಟು ಇತಿಹಾಸನ ಹೇಳುತ್ತೆ. ಹಾಗೆ ಇವರು ಆ ಒಂದು ಇತಿಹಾಸವನ್ನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ನಂಬಿಕೆಯಿಂದ ಅವರಿಗೆ ಅಭಿನಂದನೆಗಳನ್ನು ನಮ್ಮ ಸಮುದಾಯ ಮುಖಾಂತರ ಅರ್ಪಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ದಿನಕ್ಕೆ ಕಾದಿರ್ತಕ್ಕಂಥ ಸುಮಾರು ವರ್ಷಗಳಿಂದ ಕನಸು ಕಾಣಿಸ್ತಾ ಇದ್ವಿ, ಈಗ ನನಸಾಗಿದೆ. ಈ ಒಂದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಿನ್ನೆ ಪ್ರಮಾಣ ವಚನ ಸ್ವೀಕರಿಸಿದಾಗ ಎಲ್ಲ ಧರ್ಮದವರು, ಮಠಾಧೀಶರನ್ನ, ಎಲ್ಲ ಧರ್ಮದವ್ರನ್ನ ಒಗ್ಗೂಡಿಸಿ ಒಕ್ಕೊರಲಿಂದ ನಿನ್ನೆ ಅವರ ಒಂದು ಆಶೀರ್ವಾದದೊಂದಿಗೆ ತನ್ನ ಗದ್ದುಗೆಯನ್ನು ಆಸೀನರಾಗಿದ್ದಾರೆ. ಇದೆಲ್ಲಕ್ಕಿಂತನೂ ಸುಮಾರು ಅವ್ರ ಹೆಸರೇ ಬಂಡೆ ಅಂತ. ಆ ಬಂಡೆ ಈ ದಿನ ಮೂರ್ತಿಯಾಗಿದೆ. 40 ವರ್ಷದಿಂದ ಕೆತ್ತಿ ಈ ದಿನ ಮೂರ್ತಿಯಾಗಿದೆ. ಆ ಮೂರ್ತಿ ಆಗಬೇಕಾದ್ರೆ ಅವರಲ್ಲಿರ್ತಕ್ಕಂಥ ತಾಳ್ಮೆ ಗುಣ, ತಮೋಗುಣ, ಮುಖ ನೋಡಿದ್ರೆ ಆವೇಶವಾಗಿರ್ತಾರೆ, ಆದರೆ ಮನಸ್ಸಲ್ಲಿರ್ತಕ್ಕಂಥದ್ದು ಬಹಳ ತಾಳ್ಮೆಯಿಂದ, ಯಾರೂ ಇದುವರೆಗೂ ನಾವು ಕಂಡಂಗೆ ಇಷ್ಟು ತಾಳ್ಮೆಯಿಂದ ಸಹಿಸ್ಕೊಂಡು ತನ್ನ ಅಧಿಕಾರವನ್ನು ಸ್ವಇಚ್ಛೆಯಿಂದ ಪಡ್ಕೊಂಡಿರ್ತಕ್ಕಂಥದ್ದು. ಮುಂದೆ ಕೆಲವು ಒರಟು ಪದಗಳು ಬಳಸಿರ್ಬೋದು, ಆದರೆ ಅವರು ಅದರಲ್ಲಿ ಅನುಭವಿಸಿರ್ತಕ್ಕಂಥದ್ದು ನೋವುಗಳನ್ನು ಬದಿಗೊತ್ತಿ ತನ್ನ ಒಂದು ಸಾಧನೆಯ ಬಗ್ಗೆ ಗುರಿಯನ್ನು ಇಟ್ಕೊಂಡು ಅವರ ಒಂದು ಗುರಿಯನ್ನು ಮುಟ್ಟಲಿಕ್ಕೆ ಇಷ್ಟು ದಿನ ಕಾದಿದ್ದಾರೆ. ಅವರು ಬರೀ ಸ್ವಾರ್ಥದಲ್ಲ, ರಾಜ್ಯದ ಜನತೆಯ ಎಲ್ಲರಿಗೂ ಒಂದು ಅನುಕೂಲ ಮಾಡೋ ರೀತಿಯಲ್ಲಿ ರೈತರನ್ನ ಹಿಡಿದು ವಿದ್ಯಾರ್ಥಿಗಳನ್ನ ಹಿಡಿದು ಎಲ್ಲರಿಗೂ ಒಂದು ತನ್ನ ಅಧಿಕಾರಾವಧಿಯಲ್ಲಿ ಸಮ ರೀತಿಯಲ್ಲಿ ಸಮಬಾಳ್ವೆಯನ್ನು ಕೊಡ್ತಾರೆ ಅಂತ ಹೇಳ್ತಾ ಇಷ್ಟು ಅವಕಾಶ ತಾಳ್ಮೆಯನ್ನು ಸಹಿಸಿಕೊಂಡು ಅಧಿಕಾರ ಸ್ವೀಕರಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಸವಾಲುಗಳನ್ನು ಎದುರಿಸಬೇಕಾಗತ್ತೆ. ಆ ಸವಾಲುಗಳನ್ನು ಎದುರಿಸ್ತಾರೆ, ಮೆಟ್ಟಿ ನಿಲ್ತಾರೆ ಅಂತಕ್ಕಂಥ ಧೈರ್ಯ ಎಲ್ರಿಗೂ ಆತ್ಮವಿಶ್ವಾಸ ಇದೆ. ಆದ್ದರಿಂದ ಅವರು ಮುಂದಿನ ದಿನಗಳಲ್ಲಿ ಹಾದಿ ಸುಗಮವಾಗಲಿ ಅಂತ ನಮ್ಮ ಸಮುದಾಯದಿಂದ ಅವರಿಗೆ ಎಲ್ಲ ಒಂದು ಶುಭವನ್ನು ಕೋರ್ತಾ ಇದೆ. ಈ ದಿನ ನಮ್ಮ ಸಮುದಾಯದವರೆಲ್ಲ ಸೇರಿ ಸನ್ಮಾನ್ಯ ಶ್ರೀ ಈ ನಿನ್ನೆ ತಾನೇ ಪದಗ್ರಹ ಮಾಡಿದ ಡಿ.ಕೆ. ಶಿವಕುಮಾರ್ ಅಣ್ಣ ಅವ್ರಿಗೆ ಮೊಟ್ಟ ಮೊದಲನೇದಾಗಿ ಅಭಿನಂದನೆಗಳು. ಅದೇ ರೀತಿ ಅವ್ರ ಬಗ್ಗೆ ಎರಡು ಮಾತುಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಮುಖ್ಯಮಂತ್ರಿ ಆಗಿದ್ದಾರೆ ಅಂದರೆ ಅಷ್ಟೊಂದು ಈಸಿಯಾಗಿ ಆಗ್ತಾ ಇಲ್ಲ. ಈಗ ನಾವು ಖುಷಿಯಾಗಿ ಸಂಭ್ರಮ ಮಾಡ್ಕೊತಾ ಇದ್ದೀವಿ. ಅವರು ಪಡಿರೋ ಕಷ್ಟ, ಬಾಧೆ, ನೋವು ಅವ್ರಿಗೆ ಗೊತ್ತಿರುತ್ತೆ ಅನಿಸ್ತದೆ. ಆಗ ಯಾವಾಗಾದರೂ ಅವ್ರದ್ದೇ ಒಂದು ಟೈಮ್ ಇರುತ್ತು. 2.5 ವರ್ಷ ಸಿದ್ದರಾಮಯ್ಯನೂ, 2.5 ವರ್ಷ ಡಿ.ಕೆ. ಶಿವಕುಮಾರ್ ಸಾಹೇಬರು.
ಇವ್ರದ್ದು ಆರಾಮಾಗಿ ಟರ್ಮ್ ಕಳೆದೋಯ್ತು. ಸಿದ್ದರಾಮಯ್ಯ ಸಾಹೇಬ್ರದ್ದು ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಆದರೆ ಇವ್ರ ಕೆಲಸ ಬಂದಾಗ ನಾನು ದಲಿತ ಸಿ ಎಮ್ ಆಗಬೇಕು, ನಾನು ಅಹಿಂದ ಸಿ ಎಮ್ ಆಗಬೇಕು, ಇನ್ನೊಂದಾಗಬೇಕು ಅಂತ ಹೇಳೋದು ಜನ. ಆಗ ನಮ್ಮ ಜನಾಂಗದವರಾಗಲಿ ನಮ್ಮ ಸಿ ಎಮ್ ಆಗಲಿ ಆವಾಗಲೂ ತಾಳ್ಮೆ ಕಳ್ಕೊಳ್ಳಿಲ್ಲ. ಆಗಲೂ ಸಮಾಧಾನವಾಗಿ ಅವ್ರ ಕಾಲಿಗೆ ಮುಕ್ಕೊಳ್ಳೋದು, ಇದು ಮಾಡ್ಕೊಳ್ಳೋದು, ಒಂದು ದೇವಸ್ಥಾನಕ್ಕೆ ಹೋಗಿ ಬರೋದು, ಒಳ್ಳೇದು ಮಾಡೋದು, ಕೆಟ್ಟದ್ದು ಮಾಡೋದು, ಹಿಂಗೇ ಹೋಯ್ತು. ಅವರು ಎಷ್ಟು ನೋವು ತಿಂದರೋ ಅವ್ರಿಗೆ ಗೊತ್ತಿರುತ್ತೆ. ಅದೇ ರೀತಿ ಈಗ ಎಷ್ಟು ನಲುವು ತಿಂದರೂ ಸಿ ಎಮ್ ಆಗಿದ್ದಾರೆ. ಅದಕ್ಕೆ ಮೊದಲನೇದಾಗಿ ಧನ್ಯವಾದಗಳು. ಅದೇ ರೀತಿ ನಮ್ಮವರು ಕುಮಾರಸ್ವಾಮಿ ಅವರು ಹೋರಾಟದಿಂದ ಬಂದವ್ರೆ, ದೇವೇಗೌಡರು ಹೋರಾಟದಿಂದ ಬಂದವ್ರೆ. ಏನು ಬರಬೇಕಾದರೂ ನಮ್ಮವ್ರಿಗೆ ಹೋರಾಟದಿಂದನೇ ಬಂದಿರೋದು. ಅಂದರೆ ಒಕ್ಕಲಿಗ ಅಂದರೆ ಊಟ ಹಾಕೋ ಜನ, ಎಲ್ರನ್ನೂ ಸಮಬಾಳುವಾಗಿ ಎಲ್ರನ್ನೂ ಹೇಳ್ಕೊಂಡು ಎಲ್ರನ್ನೂ ಕಟ್ಕೊಂಡು ಹೋಗ್ತಾರೆ. ಆದರೆ ನಮ್ಮವ್ರಿಗೆ ಏನಾದರೂ ಬೇಕಾದರೆ ನಮ್ಮೂರಲ್ಲೇ ಒಂದು 10 ಜನ ಅಷ್ಟು ಕ್ಯಾಸ್ಟ್ಗಳಿರ್ತವೆ. ಎಲ್ರನ್ನೂ ನಾವು ಸಮಬಾಳವಾಗಿ ಎಲ್ರನ್ನೂ ಒಳ್ಳೇದು ಮಾಡಿಕೊಂಡು ಎಲ್ರಿಗೂ ಒಳ್ಳೇದು ಮೊದಲನೇ ಫೋನ್ ಬರೋದ ನಮಗೆ. ಅವ್ರಿಗೇನು ಕಷ್ಟ ಸುಖ ಒಳ್ಳೇದೋ ಕೆಟ್ಟದೋ ಆದರೆ ನಾವೇ ಹೋಗೋದು. ಅದೇ ರೀತಿ ನಮಗೇನಾದರೂ ಆಗಬೇಕೆ ಎಲ್ಲ ಅಡ್ಡ ಬರುತ್ತೆ. ನಮಗೆ ಎಲ್ರಿಗೂ ನಾವು ಮಾಡಿರ್ತೀವಿ, ನಮಗೇನಾದರೂ ಆಗ್ಬೇಕಂದೋದಾಗ ಅದು ಸ್ವಲ್ಪ ನಾವು ಹಂಗಾಗಬೇಕು ಹಿಂಗಾಗಬೇಕು ನಾವು ಇದ್ದಂಗೆ ಹಂಗಾಗಿ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ಕಷ್ಟ ನಷ್ಟ ಎಲ್ಲನ್ನೂ ಅನುಭವಿಸ್ಕೊಂಡು ಈಗ ಮೊದಲನೇದಾಗಿ ಸಿ ಎಮ್ ಆಗಿದ್ದಾರೆ. ಅವ್ರಿಗೆ ಧನ್ಯವಾದಗಳು ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಇಂದ ಅವರಿಗೆ ಅಭಿನಂದನಾ ಸಮಾರಂಭಕ್ಕೆ ಎಲ್ಲರೂ ಸೇರಿದ್ದೀವಿ. ಇಲ್ಲಿ ಸೇರೋದು ನಾವು ಬೇರೆ ಉದ್ದೇಶ ಪಾರ್ಟಿಯಿಂದ ಅಲ್ಲ, ಅವ್ರಿಗೆ ಕಾಂಗ್ರೆಸ್ ಆಗ್ಬೋದು ಯಾವುದಾದ್ರೂ ಆಗ್ಬೋದು. ನಾವು ನಮ್ಮ ಸಮುದಾಯದಿಂದ ಅವ್ರಿಗೆ ಅಭಿನಂದನೆ ಮಾಡ್ತಾಯಿದ್ದೀವಿ. ನಾವು ಪಾರ್ಟಿ ನೋಡಿ ಯಾರು ಅಭಿನಂದನೆಗೆ ಇದು ಮಾಡ್ತಾ ಇಲ್ಲ. ಮೊದಲಿಂದಾನು ನಮ್ಮ ನಾಡಪ್ರಭು ಕೆಂಪೇಗೌಡರು ಯಾವ ರೀತಿ ಈಗ ಬೆಂಗಳೂರಲ್ಲಿ ಎಲ್ಲ ಸಮಾಜದವ್ರಿಗೂ ಏನೊಂದು ಶಿಸ್ತುಬದ್ಧವಾಗಿ ಮಾಡಿದಾರೋ ಅದೇ ರೀತಿ ಇವರು ತಂದೆಯವ್ರ ಹೆಸರು ಅದು ಕೆಂಪೇಗೌಡರು ಅಂತ ಒಳಪಳ ಶ್ರೀಕದ ಅವರು ಕೆಂಪೇಗೌಡರು ಮಗ ಅವರ ಹೆಸರು. ಅವರು ಅದೇ ರೀತಿ ಎಲ್ಲ ಸಮುದಾಯಕ್ಕೂ ಒಳ್ಳೆಯದಾಗಲಿ ಅಂತೇಳಿ, ಯಾಕೆಂದರೆ ನಮ್ಮ ಒಕ್ಕಲಿಗರು ನಮ್ಮ ಸಮುದಾಯದವರು ಬೇರೆಯವ್ರಿಗೆ ಅನ್ನ ಕೊಡುವಂಥ ಜನಾಂಗ ನಾವು. ಅದೇ ರೀತಿ ಎಲ್ರಿಗೂ ಅವರು ಒಳ್ಳೆಯದು ಮಾಡಲಿ ಅಂತೇಳಿ ಅವ್ರಿಗೆ ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ಅಭಿನಂದನೆ ತಲುಪಿಸ್ತಾರೆ. ಕೆ ಶಿವಕುಮಾರ್ ಅವರು ನಿನ್ನೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಅವ್ರನ್ನ ಅಭಿನಂದಿಸಿ ನಾವೆಲ್ಲ ಸೇರಿದ್ದೇವೆ. ಎಲ್ರಿಗೂ ನಮಸ್ಕಾರ. ಅವರ ಒಂದು ಹಾದಿ ಬಹಳ ಶ್ರಮಪಟ್ಟು ಆ ಸ್ಥಾನಕ್ಕೆ ಬಂದಿರತಕ್ಕಂಥವ್ರು ನಾವೆಲ್ಲ ನೋಡಿದ್ದೀವಿ. ಸುಮಾರು ಹಿರಿಯರೆಲ್ಲ ಇದ್ದಾರೆ. ಆ ಒಂದು ಸ್ಥಾನಕ್ಕೆ ಬರಬೇಕಾದ್ರೆ ಅವರ ಒಂದು ಹೋರಾಟ ಭಾಳಷ್ಟು ಇದೆ ನಮ್ಮ ಒಂದು ರಾಜ್ಯಕ್ಕೆ. ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಾ ನಿನ್ನೆನೆ ಒಂದು 4-5 ಅನುಕೂಲಗಳು 6 ನಮ್ಮ ಜನತೆಗೆ ಈಗಾಗಲೇ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಆ ಒಂದು ಮಕ್ಕಳಿಗೆ ಒಂದು ಪಾಸ್ ಇರ್ಬೋದು, ರೈತರ ಬಗ್ಗೆ ಸ್ವಲ್ಪ ಕಾಳಜಿ ಇರ್ತಕ್ಕಂಥವ್ರು. ಮುಂದೆ ಅವರು ಇದೆಲ್ಲ ಯೋಚನೆ ಮಾಡಿ ನಮ್ಮ ರಾಜ್ಯದ ಒಂದು ಉತ್ತಮ ಸ್ಥಾಯಿಗೆ ಬರೋದಕ್ಕೆ ಅವರು ಕೆಲಸ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ದೇವರು ಅವರಿಗೆ ಒಳ್ಳೆ ಬುದ್ಧಿ ಕೊಡಲಿ. ಯುವ ಜನರಿಗೆ, ಸುಮಾರು ಜನಕ್ಕೆ ಈಗ ಕೆಲಸಗಳಿಲ್ಲ, ಆ ಒಂದು ಅವಿದ್ಯಾವಂತರ ಬಗ್ಗೆ ರೈತರ ಬಗ್ಗೆ ಕಾಳಜಿ ವಹಿಸಿ ಈ ರಾಜ್ಯವನ್ನು ಮುನ್ನಡೆಸ್ಕೊಂಡು ಹೋಗಲಿ ಅಂತ ನಾನು ಅವ್ರಿಗೆ ಆ ದೇವರ ಶಕ್ತಿ ಕೊಡಲಿ ಅಂತ ಭಗವಂತನಲ್ಲೇ ಕೇಳ್ಕೊಳ್ತಾ ಇದ್ದೀನಿ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಈ ಮಾತು ಹೇಳೋ ಅವಕಾಶ ಕೊಟ್ಟು ನಿಮಗೆಲ್ಲರೂ ಅನಿಸ್ತಾ ಇದೆ.